ನೀಟ್ ಆಗಿದೆ. 4 ಟೈರ್ ನಿಮಗೆ ಬ್ರಾಂಡ್ ನ್ಯೂ ಇದೆ. 4 ಟೈರ್ ಅನ್ಬೋದು. ತುಂಬಾ ನೀಟ್ ಇರೋ ವೆಹಿಕಲ್ 60,000ಕ್ಕೆ ಖಂಡಿತ 60,000 ಕೊಡ್ತೀನಿ ಸರ್. ಇನ್ನು ಸರ್ ಸರ್ ಬರೀ 1,20,000 ಕೊಡ್ತೀನಿ. ಸನ್ ರೂಫ್ ಗಾಡಿ 1,20,000ಕ್ಕೆ ಸನ್ ರೂಫ್ ವಿತ್ ಡೀಸೆಲ್. ಡೀಸೆಲ್ 24 ಮೈಲೇಜ್ ಬರುತ್ತೆ. ಓನರ್ ಆಗಿದೆ. ಹಾ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 1,40,000 ಕೊಡ್ತೀನಿ ಬನ್ನಿ. 1,40,000ಕ್ಕೆ ಖಂಡಿತ ಕೊಡ್ತೀನಿ ಬನ್ನಿ. 2,30,000. ಹೌದು, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಬನ್ನಿ. ಸೊ ತುಂಬಾ ಜನ ಸಿವಿಕ್ ಕೇಳ್ತಾ ಇರ್ತಾರೆ. ಅವ್ರ ಹತ್ರ ಸಿವಿಕ್ ಇದೆ. 2,30,000ಕ್ಕೆ ಒಂದು ಸಿವಿಕ್ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಇದೆ. ತುಂಬಾ ನೀಟ್ ಇರೋ ವೆಹಿಕಲ್. ಯಾರನ್ನ ಇಂಟ್ರೆಸ್ಟ್ ಬಂದ್ಬಿಟ್ಟು ವಿಸಿಟ್ ಮಾಡಿ. ಬರೀ 1,45,000 ನಿಮ್ ಕಡೆಯಿಂದ ಬರ್ಲಿ ಸರ್. 5,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಬನ್ನಿ. ಅಂದ್ರೆ 1,40,000 ಖಂಡಿತ ಮಾಡ್ಕೊಡ್ತೀನಿ ಸರ್. ಅಷ್ಟು ಮಾಡಲ್ ತರ ಕಾಣಿಸೋದೇ ಅಲ್ವಲ್ಲ ವೆಹಿಕಲ್ ಸರ್. ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಓಕೆ ಓಕೆ ಸರ್. ಪ್ರೈಸ್ ಹಾಗೆ ಸರ್ ಇದು 1,50,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ. 1,50,000 ನೆಗೋಷಿಯಬಲ್ ಸರ್. ಇವಾಗ ಪ್ರೈಸ್ ಹೇಳ್ಬೇಕು ಸರ್. ಶಾಕಿಂಗ್ ಅಂತ ಏನೋ ಚವರ್ಲೆಟ್ ಪ್ರೈಸ್ ಅಲ್ಲ ಅಂತ ಹೇಳಿದ್ರಿ. ಏನ್ ಪ್ರೈಸ್ ಅಂತ ನೋಡ್ಬೇಕು. 1,45,000 ಕೊಡ್ತೀನಿ ಬನ್ನಿ. 1,45,000ಕ್ಕೆ 10ನೇ ಮಾಡೆಲ್ ಕೊಡ್ತೀನಿ. ಓಮಿನಿ ಪ್ರೈಸ್ ಅಲ್ಲಿ ಅಂತ ಹೇಳಿದ್ರಿ ಸರ್. ಗಾಡಿ ಓಡಿದ್ರೆ ಯಾರು ಬಿಡಲ್ಲ, ಹಂಗಿದೆ ಗಾಡಿ. ಹಾಗೆ ಪ್ರೈಸ್ ಸರ್. ಸರ್ 155 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ. 1,55 ನಿಮ್ ಕಡೆಯಿಂದ ಬರ್ಲಿ. ಅಲ್ಲಿ 5,000 ಎಲ್ಲ ಹೇಳ್ತಾ ಇಲ್ಲಿ 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಬನ್ನಿ ಸರ್. 1,40 ಮಾಡ್ಬಿಡ್ತೀರಾ. 1,35,000 ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ. 1,35,000 ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಖಂಡಿತ ಮಾಡ್ಕೊಡೋಣ ಬನ್ನಿ ಸರ್. ಪ್ರೈಸ್ ಸರ್. ಸರ್ ಇದು ಬಂದಿಟ್ಟು 155 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ. 1,55,000 ನೆಗೋಷಿಯಬಲ್ ಖಂಡಿತ ಸರ್. ಮಾಡ್ತೀನಿ. ಇನ್ನೂ ಪ್ರೈಸ್ ಹೇಳ್ತೀರಾ ಹೋಗ್ಲಿ. ಬನ್ನಿ 1,50,000 ಕೊಡ್ತೀನಿ. 1 ಲಕ್ಷ ಯಾರನ್ನ ಶಿಫ್ಟ್ ಮಾಡ್ತಾ ಇದ್ರೆ 2,85,000 ಇದೆ. ತುಂಬಾ ಜನ ಶಿಫ್ಟ್ ಅಂತ ಕಮೆಂಟ್ ಆಗ್ತಿದ್ರೆ. ಸೊ ಸಿಲ್ವರ್ ಕಲರ್ ಒಂದಿದೆ, ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಸರ್ ಪ್ರೈಸ್ ಸರ್ 1,55,000 ಇನ್ನ ನೆಗೋಷಿಯೇಟ್ ಮಾಡೋಣ ಬನ್ನಿ. 1 ಲಕ್ಷ 9 ಮಾಡಲ್ 9 ಮಾಡಲ್ 1,55,000 ವೆಹಿಕಲ್ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ ಸರ್. ಪ್ರೈಸ್ ಸರ್ ಇದು 2010 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. 275 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ ಸರ್. 275 ನೆಗೋಷಿಯಬಲ್. ಖಂಡಿತ ನೆಗೋಷಿಯೇಟ್ ಸರ್ ಇದೆ ಸರ್. ಖಂಡಿತ ಸರ್. ಸರ್ ಬರೀ ಆಫ್ಟರ್ ಮಾರ್ಕೆಟ್ 1 ಲಕ್ಷ ಖರ್ಚಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ 4 ಟೈರ್ ಇದೆ. ಓಕೆ. ಇಂಟೀರಿಯರ್ ನೀವು ತೋರಿಸಿಲ್ಲ, ಇಂಟೀರಿಯರ್ ತೋರಿಸಿ ಫಸ್ಟ್, ಆಮೇಲೆ ಹೇಳ್ತೀನಿ ರೈಟ್. ಸೊ ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಮತ್ತೊಂದ್ಸರಿ ಆಫ್ಟರ್ ಲಾಂಗ್ ಟೈಮ್ ಅನ್ಬೋದು. ಸೊ ಭಾರತ್ ಕಾರ್ಗೆ ನಾನು ವಿಸಿಟ್ ಮಾಡಿದ್ದೀನಿ. ಸೊ ಏನಕ್ಕಂದ್ರೆ ಇವತ್ತು ಫುಲ್ ಲೋ ಪ್ರೈಸಿಂಗ್ ಅಲ್ಲಿ ಕಾರ್ಗಳೆಲ್ಲ ಕೊಡ್ತಿದ್ದಾರೆ. ಲೋ ಪ್ರೈಸ್ ಅಂದ್ರೆ 60,000 ಕಾರ್ ಅಂತ ಹೇಳಿದ್ರು. ಸರ್ ನ ಕಂಪ್ಲೀಟ್ ಡೀಟೇಲ್ಸ್ ಕೇಳ್ಬಿಟ್ಟು ಆಮೇಲೆ ತಿಳಿಸ್ಕೊಡ್ತೀನಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ತುಂಬಾ ದಿನ ಆಯ್ತು ಸರ್ ವಿಡಿಯೋ ಮಾಡಿ. ಹೌದು. ಓಕೆ ಸರ್. ಸರ್ ಇವತ್ತು ಮತ್ತೊಂದ್ಸರಿ ಸರ್ ನಿಮ್ಮ ಶೋರೂಮ್ ಹೆಸರು ಹಾಗೆ ಲೊಕೇಶನ್ ಹೇಳಿ ಸರ್. ಸರ್ ನಮ್ಮ ಶೋರೂಮ್ ಹೆಸರು ಬಂದು ಭಾರತ್ ಕಾರ್ಸ್ ಅಂತ. ಲೊಕೇಶನ್ ಬಂದ್ರಿ ಭಾರತ್ ನಾಗರ್ಬಾವಿ ಸರ್ವಿಸ್ ರೋಡ್ ನಲ್ಲಿ ಇದೆ. ಓಕೆ. ನಾಯಂಡಲ್ಲಿ ಹತ್ರ ಬಂದ್ರೆ ಅಂಡರ್ ಪಾಸ್ ಬಿಟ್ಟಿದ ತಕ್ಷಣ ಸರ್ವಿಸ್ ರೋಡ್ ನಲ್ಲಿ ಬಂದ್ರೆ ಲೆಫ್ಟ್ ಸೈಡ್ ಬರುತ್ತೆ. ಓಕೆ. ನಾಗರ್ಬಾವಿಯಿಂದ ಬಂದ್ರೆ ನಿಮ್ಗೆ ಆಕ್ಸಿಸ್ ಬ್ಯಾಂಕ್ ಇದೆ. ಆಕ್ಸಿಸ್ ಬ್ಯಾಂಕ್ ಸರ್ವಿಸ್ ರೋಡ್ ಬಂದ್ರೆ ರೈಟ್ ಸೈಡ್ ಕಾಣುತ್ತೆ. ರೈಟ್ ಸೈಡ್ ಬರುತ್ತೆ. ಹೌದು ಸರ್. ಇವತ್ತು ನಾನು ಬಂದ ತಕ್ಷಣ ನೋಡಿದೆ ಎಲ್ಲ ಕಡೆ ಸ್ಟಾಕ್ ಫುಲ್ ಲೋಡ್ ಆಗ್ಬಿಟ್ಟಿದೆ. ಖಂಡಿತ ಸರ್. ಟೋಟಲ್ ಸ್ಟಾಕ್ ಸರ್ ಇದೆ ಒಂದು 50 ಇಂದ 55 ಗಾಡಿಗಳು. 55 ಗಾಡಿ ಖಂಡಿತ. ಸೊ ಇಲ್ಲೂ ಒಳಗಡೆ ಸ್ಟಾಕ್ ಹಾಕಿದ್ರೆ ತಿರ್ಗಿ ಆ ಕಡೆ ತುಂಬಾ ಇದೆ ವೆಹಿಕಲ್ಸ್ ಅನ್ಬೋದು ಸರ್. ಇವತ್ತು ಇಷ್ಟು ಸ್ಟಾಕ್ ಇಲ್ಲ. ಸ್ಟಾರ್ಟಿಂಗ್ ಪ್ರೈಸ್ ಅವಾಗಲೇ ನೀವು 60,000 ಅಂದ್ರೆ. ಹೌದು. ಸೊ ಏನ್ ಸರ್ ಮತ್ತೊಂದು ಪ್ರೈಸ್ ಹೇಳ್ಬಿಡಿ. 60,000 ಸರ್. ಸರ್ 60,000 ಇಂದ ತಗೊಂಡು 10 ಲಕ್ಷವರೆಗೂ ಗಾಡಿಗಳು ಇದೆ ಸರ್. ಸೊ ಇಲ್ಲಿ 2 ವೀಲರ್ ಬಜೆಟ್ ಇಂದ ಕಾರ್ಗಳು ಸಿಗುತ್ತೆ. ಅಲ್ಲಿಂದ 10 ಲಕ್ಷ ಬಜೆಟ್ ವರ್ಗು ಖಂಡಿತ ಇದೆ ಸರ್. ಸರ್ ಹಾಗೆ ಲೋನ್ ಬಗ್ಗೆ ಸರ್. ಸರ್ ಲೋನ್ಗೆ ಏನಿಲ್ಲ, ಬರೀ ಸ್ಯಾಲರಿ ಸ್ಲಿಪ್ ಇಲ್ಲ ಅಂದ್ರೆ ಸ್ವಂತ ಮನೆ. ಸ್ಯಾಲರಿ ಸ್ಲಿಪ್. ಸ್ಯಾಲರಿ ಸ್ಲಿಪ್ ಇಲ್ಲ ಅಂದ್ರೂ ಬರೀ ಸ್ವಂತ ಮನೆ ಇದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಾ? ಖಂಡಿತ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀನಿ ಸರ್. ಹಾಗೇನೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಸರ್. ಸರ್ ಕಮಿಷನ್ ಏನಿಲ್ಲ. ಟ್ರಾನ್ಸ್ಫರ್ ಚಾರ್ಜಸ್ ಇರುತ್ತೆ 300 ರೂಪಾಯಿ. CC ನಮ್ದು ಇರುತ್ತೆ. ಟ್ರಾನ್ಸ್ಫರ್ ಚಾರ್ಜಸ್ ಕಸ್ಟಮರ್ ಇರುತ್ತೆ. ಸೊ ಜಸ್ಟ್ ಟ್ರಾನ್ಸ್ಫರ್ ಚಾರ್ಜಸ್ ಒಂದೇ ಚಾರ್ಜಸ್. ಇಲ್ಲಿ CC ಕೂಡ ಅವರೇ ತೆಗೆದು ಕೊಡ್ತಾರಂತೆ. ಹಾಗೇನೆ ಆಫೀಸ್ ಕಮಿಷನ್ ಅಂತ ಇಲ್ಲ ಅಂತ ಹೇಳ್ತಿದ್ರು ಅವರು. ಸೊ ಅದ್ರ ವಿಡಿಯೋನ ಶುರು ಮಾಡೋಣ. ಖಂಡಿತ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೊಡಕ್ಷನ್ 60,000 ಕಾರ್ ಅಂದ್ರೆ ಬೈಕ್ ಬೆಲೆಯಲ್ಲಿ ಕಾರ್ ಅಂದ್ರೆ ಎಲ್ಲಿದೆ ಸರ್ ಕಾರು? ಖಂಡಿತ ನೋಡಿ ಸರ್, ಸ್ಟೀಮ್ ಹೆಂಗಿದೆ. ಇದೇನಾ ಸರ್ ಕಾರು? ಸೂಪರ್ ಕಂಡೀಷನ್ ನಲ್ಲಿ ಇದೆ. AC ಕೂಡ ರನ್ನಿಂಗ್ ಇದೆ ಗಾಡಿನಲ್ಲಿ. ಓಕೆ. ನಿಮ್ಗೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ. ಮಾತಾಡಂಗಿಲ್ಲ, ಬರೀ ಪೆಟ್ರೋಲ್ ಹಾಕ್ಬೇಕು, ಓಡಿಸ್ತಾ ಇರಬೇಕು ಸರ್. 2 ವೀಲರ್ ಬಜೆಟ್ ಅಲ್ಲಿ ಖಂಡಿತ. ಇಂಟೀರಿಯರ್ ನೋಡಿ. ಏನ್ ಸರ್ ಚೆನ್ನಾಗಿ ಮೇಂಟೈನ್ ಮಾಡ್ಬಿಟ್ರಿ. ಇಂಟೀರಿಯರ್ ಕೂಡ ಸಿಸ್ಟಮ್ ಕೂಡ ಇದೆ. ಪವರ್ ಸ್ಟೇರಿಂಗ್ ಬರುತ್ತಲ್ಲ ಸರ್ ಇದು? ಪವರ್ ಸ್ಟೇರಿಂಗ್ ಬರುತ್ತೆ ಸರ್. AC ಕೂಡ ಬರುತ್ತೆ. AC ಪವರ್ ಸ್ಟೇರಿಂಗ್ ಬರುತ್ತೆ. 4 ಬ್ರ್ಯಾಂಡ್ 60,000ಕ್ಕೆ ಇಷ್ಟೊಂದು ಬ್ರ್ಯಾಂಡ್ ನ್ಯೂ ಇರುವಂತ ವೆಹಿಕಲ್. ಖಂಡಿತ ಸರ್. ನೋಡಿ ಬಾಡಿ ಲೈನ್ ಎಲ್ಲ ನೋಡ್ತಾ ಇರ್ಬೋದು ನೀವು. ನೀಟ್ ಆಗಿದೆ. 4 ಟೈರ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಇದೆ. 4 ಟೈರ್ ಅನ್ಬೋದು. ತುಂಬಾ ನೀಟ್ ಇರೋ ವೆಹಿಕಲ್ 60,000ಕ್ಕೆ ಖಂಡಿತ 60,000 ಕೊಡ್ತೀವಿ ಸರ್. ಇನ್ನೊಂದ್ಸರಿ ಡೀಟೇಲ್ ಹೇಳಿ. ಓನರ್ ಬಂದು 1995 ಮಾಡಲು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಥರ್ಡ್ ಓನರ್ ಆಗಿದೆ ಸರ್. ಬರೀ 60,000 ಕೊಡ್ತೀನಿ. ಬರೀ 60,000. ಅದರಲ್ಲಿ ಏನಾದ್ರು ಮುಂದೆ ಬಂದ್ರೆ ಆಗುತ್ತಾ ಸರ್? ಇಲ್ಲ ಸರ್, ಏನ್ ಸರ್ 2 ವೀಲರ್ ಪ್ರೈಸ್ ನಲ್ಲಿ ನಿಮ್ಗೆ 60,000 ಸ್ಟೀಮ್ ಕೊಡ್ತಾ ಇದೀನಿ. ಏನ್ ಕಂಡೀಷನ್ ಇದೆ ಗಾಡಿ ನೋಡ್ಲಿ ಬಂದಿ, ಅದಾದ್ಮೇಲೆ ಮಾತಾಡೋಣ. ಸರ್ ಮತ್ತೊಂದು ಲೋ ಬಜೆಟಾ? ಖಂಡಿತ ಸರ್. ಸರ್ ಲೋ ಬಜೆಟ್ ಅಲ್ಲಿ ಇರ್ಲಿ, ಅದ್ರಲ್ಲಿ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ 4 ಮೈಲೇಜ್, 20+ ಮೈಲೇಜ್, 24
24 ಮೈಲೇಜ್ ಬರುತ್ತೆ. ಹಾ. ಇನ್ನೊಂದ್ ನೀವು ಕೇಳಿಲ್ಲ, ಹೇಳಿ ಸರ್. ಸನ್ ರೂಫ್ ಸರ್ ಇದು. ಸನ್ ರೂಫ್ ಸರ್ ಇದು? ಸನ್ ರೂಫ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಬ್ರ್ಯಾಂಡ್ ನ್ಯೂ 4 ಟೈರ್ ಗಳು ಇದೆ, ವಿತ್ ABS ಬ್ರೇಕ್ ಬರುತ್ತೆ ಸರ್. ABS ಕೂಡ ಬರುತ್ತೆ ಖಂಡಿತ. ಹಿಂದೆ ಸ್ಪಾಯ್ಲರ್ ಕೂಡ ಇದೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ ವೀಲ್ ಫುಲ್ಲಿ ಲೋಡೆಡ್ ಅಲ್ಲ ಸರ್ ಇದು? ಖಂಡಿತ ಫುಲ್ ಲೋಡೆಡ್. 2 ಏರ್ ಬ್ಯಾಗ್ ನೋಡ್ಬೋದು ನೀವು. ಗಾಡಿನಲ್ಲಿ. ಏರ್ ಬ್ಯಾಗ್, ಆಮೇಲೆ ಪವರ್ ಸ್ಟೇರಿಂಗ್ ಬರುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಸನ್ ರೂಫ್ ಕೂಡ ಇದೆ ನಿಮಗೆ, 4 ಪವರ್ ವಿಂಡೋ. ಸೊ ಫುಲ್ಲಿ ಲೋಡೆಡ್ ವೆಹಿಕಲ್ ಅನ್ಬೋದು ಸರ್. ಪ್ರೈಸ್ ಸರ್ ಇದು? ಸರ್ ಇದು ಬಂದು 2008 ಮಾಡೆಲ್. ಹಾ ಓನರ್ ಬಂದು ಥರ್ಡ್ ಆಗಿದೆ. Third owner. ಕೂಡ ನಿಮ್ಗೆ 28 ವರೆಗೂ ರನ್ನಿಂಗ್ ಇದೆ. ಹಾ ಸರ್. ಸರ್ ಬರೀ 1,20,000 ಕೊಡ್ತೀನಿ. ಸನ್ ರೂಫ್ ಗಾಡಿ 1,20,000ಕ್ಕೆ ಸನ್ ರೂಫ್ ವಿತ್ ಡೀಸೆಲ್. ಡೀಸೆಲ್ 24 ಮೈಲೇಜ್ ಬರುತ್ತೆ. ಓಕೆ. ನೆಕ್ಸ್ಟ್ ಸರ್ ಇದು ಶೆವರ್ಲೆಟ್ ಸ್ಪಾರ್ಕ್ LT. ಸ್ಪಾರ್ಕ್ ನಲ್ಲಿ ಟಾಪ್ ಎಂಡ್ ಇದು. LT ಅಂದ್ರೆ ಟಾಪ್ ಎಂಡ್. ಹೌದು. ಓಕೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ, ಮತ್ತೆ 4 ಬ್ರ್ಯಾಂಡ್ ನ್ಯೂ ಟೈರ್ ಗಳು ಇದೆ. ಬರೀ 60,000 ಓಡಿದೆ ಸರ್ ಗಾಡಿ. ಬರೀ 60,000. ಬರೀ 60,000. ಸೊ ಹಿಂದೆ ಡಿಫಾಗರ್ ಕೂಡ ಬರುತ್ತೆ ನಮಗೆ. ತುಂಬಾ ನೀಟ್ ಇರೋ ವೆಹಿಕಲ್, ಬ್ರ್ಯಾಂಡ್ ನ್ಯೂ 4 ಟೈರ್ ಹಾಕ್ಸ್ಬಿಟ್ಟಿದ್ರು, ಹೊಸ ಟೈರ್ ಅನ್ಬೋದು ಸರ್. ಪ್ರೈಸ್ ಸರ್ ಇದು? ಸರ್ ಇದು 2011 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಹಾ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 1,40,000 ಕೊಡ್ತೀನಿ ಬನ್ನಿ. 1,40,000ಕ್ಕೆ ಖಂಡಿತ ಕೊಡ್ತೀನಿ. ನೆಕ್ಸ್ಟ್ ಸರ್ ಹೋಂಡಾ ಸಿಟಿ ZX ಇದು. ಟಾಪ್ ಎಂಡ್ ನಲ್ಲಿ, ಟಾಪ್ ಎಂಡ್ ಇದು. ಓಕೆ. ನೀವು ಇಂಟೀರಿಯರ್ ಎಲ್ಲ ನೋಡಿದ್ರೆ ಹೊಸ ಗಾಡಿ ತರ ಇದೆ ಸರ್, ಮಾತಾಡಂಗಿಲ್ಲ. ಬರೀ 75 ಸಮಥಿಂಗ್ ಓಡಿದೆ ಗಾಡಿ. ಒಳ್ಳೆ ಮೇಂಟೈನ್ ಗಾಡಿ ಓಡಿಸಿದ್ರೆ ಟೆಸ್ಟ್ ಡ್ರೈವ್ ನೀವು ಗಾಡಿ ಬಿಡಲ್ಲ ಸರ್ ಇದು. ಸೊ ಇಂಟೀರಿಯರ್ ಕೂಡ ನೋಡ್ತಾರೆ ಬಂದು ನೀವು, ಒಂಥರ ಲಕ್ಸುರಿ ಫೀಲ್ ಇದೆ ಅನ್ಬೋದು. ಇಂಟೀರಿಯರ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ ನ, ಡೆಂಟ್ ಸ್ಕ್ರಾಚ್ ಏನಿಲ್ಲ, ನೀಟ್ ಇರೋ ವೆಹಿಕಲ್. ಸರ್ ಪ್ರೈಸ್? ಸರ್ ಈ ಗಾಡಿ ಬಂದು 2007 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ. 175 ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 175 ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಅದರಲ್ಲೂ ನೆಗೋಷಿಯಬಲ್. ಖಂಡಿತ ಮಾಡ್ಕೊಡ್ತೀನಿ ಸರ್. ಹಾಗೆ ಒಂದು ಸಿವಿಕ್ ಇದೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಸರ್. ಡೀಟೇಲ್ಸ್ ಸರ್ ಸಿವಿಕ್, ಬೆಲೆನೋ, ಸಿಟಿ ಅಂತಾರೆ ಹುಡುಗರು. ಹೌದು. ಸಿವಿಕ್ ಅಂತಾರೆ ನೋಡಿ. ಸಿವಿಕ್ ತಂದಿದ್ದೀನಿ ಇವತ್ತು ವಿತ್ ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್. ಬರೀ ಮ್ಯಾಗ್ವಿಲ್ 50,000 ರೂಪಾಯಿ ಇದೆ. 17 ಇಂಚ್ ಮ್ಯಾಗ್ವಿಲ್ ಇದೆ. 2007 ಮಾಡೆಲ್ ಇದು. ಫ್ರೆಶ್ FC. ಓಕೆ. ಏನ್ ಹೇಳಿ? ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಮಾಡಿಕೊಡ್ತೀನಿ. ಬರೀ 2,30,000 ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. 2,30,000. ಹೌದು, ಇನ್ನ ಹೆಚ್ಚು ಕಮ್ಮಿ ಆಗುತ್ತೆ ಬನ್ನಿ. ಸೊ ತುಂಬಾ ಜನ ಸಿವಿಕ್ ಕೇಳ್ತಾ ಇರ್ತಾರೆ, ಅವ್ರ ಹತ್ರ ಸಿವಿಕ್ ಇದೆ. 2,30,000ಕ್ಕೆ ಒಂದು ಸಿವಿಕ್ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಇದೆ. ತುಂಬಾ ನೀಟ್ ಇರೋ ವೆಹಿಕಲ್. ಯಾರನ್ನ ಇಂಟ್ರೆಸ್ಟ್ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ನೆಕ್ಸ್ಟ್ ಸರ್ ಇದು ಟಾಟಾ ಮರಿನೋ. ಇದಕ್ಕೆ ಇಂಡಿಯನ್ ಗಾಡಿ ಅಂತೀವಿ. ಹೌದು ಸರ್. ಹೌದು. ಇಂಡಿಯನ್ ಗಾಡಿ ವಿತ್ ಮ್ಯಾಗ್ವಿಲ್ ಇದೆ. ಫ್ರೆಶ್ FC 5 ವರ್ಷ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಅಲ್ಲ ಸರ್? ಖಂಡಿತ ಸರ್. 5 ವರ್ಷ FC ಬರುತ್ತೆ, 1 ವರ್ಷ ಇನ್ಶೂರೆನ್ಸ್ ಬರುತ್ತೆ ಗಾಡಿ. ಗಾಡಿ ತುಂಬಾ ಜೆನ್ಯೂನ್ ಆಗಿದೆ. ಮತ್ತೆ ಇನ್ನೊಂದು ಬೆನಿಫಿಟ್ ಏನಂದ್ರೆ, ಹೇಳಿ ಸರ್. ಡೀಸೆಲ್ ಗಾಡಿ ಸರ್ ನಿಮ್ಗೆ. ಡೀಸೆಲ್ ಇದನ್ನು? ಹೌದು ಸರ್. 20+ ಮೈಲೇಜ್ ಬರುತ್ತೆ ಸರ್ ನಿಮ್ಗೆ. ಸರ್ ಫೀಚರ್ಸ್ ಸರ್ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ABS ಬ್ರೇಕ್ ಎಲ್ಲ ಬರುತ್ತೆ. ಅವರು ಹೊಸ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕಿಸ್ಬಿಟ್ಟಿದ್ದಾರೆ ನಿಮ್ಗೆ. ಸರ್ ಪ್ರೈಸ್? ಸರ್ 2007 ಫ್ರೆಶ್ FC, ಥರ್ಡ್ ಓನರ್. ಬರೀ 1,45,000 ನಿಮ್ ಕಡೆಯಿಂದ ಬರ್ಲಿ ಸರ್. 5,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಬನ್ನಿ. ಅಂದ್ರೆ 1,40,000? ಖಂಡಿತ ಮಾಡ್ಕೊಡ್ತೀನಿ ಸರ್. ಅದರಲ್ಲೇ ಇದ್ರ ಮೇಲೆ ಏನು ಬಂದ್ ಕೇಳಿದ್ರೆ ಸರ್ ಗಾಡಿ ನೋಡಿ, ಗಾಡಿ ಓಡಿಸಾದ್ಮೇಲೆ ಅವರೇ ಕೇಳಲ್ಲ ಹೆಚ್ಚು ಕಮ್ಮಿಗೆ. ಹಂಗಿದೆ ಗಾಡಿ ಇದು. ರೆಡ್ ಕಲರ್ ಪಳಪಳ ನೋಡಿದ್ದೀನಿ ಸರ್. ಯಾವ ಸರ್? ಹಾಂಡಾ ಗೆಟ್ಸು. ಎಲ್ಲರೂ ಬ್ಲಾಕ್ ಮತ್ತೆ ವೈಟ್ ಗೆ ಬ್ಲಾಕ್ ಬ್ಯೂಟಿ, ವೈಟ್ ಬ್ಯೂಟಿ ಅಂತಾರೆ. ಇದಕ್ಕೆ ರೆಡ್ ಬ್ಯೂಟಿ ಅಂತೀವಿ. ಟೊಮ್ಯಾಟೊ ಕಲರ್. ಮುಂದೆ ನೋಡಿದ್ರೆ ಸರ್ ಇದು ಶಾಕ್ ಆಗ್ಬಿಡ್ತೀರಾ, ಹಂಗಿದೆ ಗಾಡಿ ಸರ್. ಇಲ್ಲೇ ನೋಡ್ರಿ ಗೊತ್ತಾಗ್ತಿದೆ. ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಇದೆ ಸರ್. 2006 ಮಾಡೆಲ್ ಇದು. 6 ಮಾಡೆಲ್, ಸೆಕೆಂಡ್ ಓನರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಫೀಚರ್ಸ್ ಅಂದ್ರೆ ಸರ್ ಫ್ಯೂಚರ್ಸ್ ಬಂದು ನಿಮ್ಗೆ ಬ್ಯಾಕ್ ವೈಫರ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, AC ಬರುತ್ತೆ, ಡಿಫಾಗರ್ ಬರುತ್ತೆ. ಚಿಕ್ಕ ಪ್ರೈಸ್ ನಲ್ಲಿ ದೊಡ್ಡ ಗಾಡಿ ಅಂತೀವಿ ಸರ್ ಇದಕ್ಕೆ ನಾವು. 2006 ಏನ್ ಸರ್? ನೋಡ್ರಿ 6 ಮಾಡಲ್ ತರ ಕಾಣಿಸುತ್ತೆ ಅಲ್ವಲ್ಲ ವೆಹಿಕಲ್ ಸರ್. ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಓಕೆ ಸರ್. ಪ್ರೈಸ್ ಹಾಗೆ ಸರ್ ಇದು 1,50,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ. 1,50,000 ನೆಗೋಷಿಯಬಲ್. ಖಂಡಿತ ಮಾಡ್ಕೊಡ್ತೀನಿ ಮುಂದೆ ಬಂದ್ರೆ. ಹೌದು ಸರ್. ಸರ್ ತುಂಬಾ ಜನ ಓಮಿನಿ ನೋಡ್ತಿರ್ತಾರೆ. ಓಮಿನಿ ಬಿಟ್ರೆ ನೆಕ್ಸ್ಟ್ ಈಕೋಗೆ ಪ್ಲಾನ್ ಮಾಡ್ತಿದ್ದಾರೆ ಇವಾಗ. ನಿಮ್ಮ ಹತ್ರ ಈಕೋ ಇದೆ? ಡೀಟೇಲ್ ಸರ್. ಸರ್ ಈಕೋ ಇದೆ ನಮ್ಮ ಹತ್ರ. ಈಕೋ ಓಮ್ನಿ ಪ್ರೈಸ್ ನಲ್ಲಿ ಕೊಡ್ತೀನಿ. ಏನ್ ಹೇಳ್ತಿದ್ದೀರಾ? ಈಕೋ ಓಮ್ನಿ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ಬಿಡಿ. ಈಕೋ ಬಂದು ಇದು ಸ್ಪಾರ್ಕ್ ತೋರಿಸಿ, ಈ ಸ್ಪಾರ್ಕ್ ಪ್ರೈಸ್ ನಲ್ಲಿ ಕೊಡ್ತೀನಿ. ಏನ್ ಹೇಳ್ತಿದ್ದೀರಾ? ಸ್ಪಾರ್ಕ್ ಪ್ರೈಸ್ ನಲ್ಲಿ ಈಕೋ ಕೊಡ್ತೀನಿ. ಏನ್ ಸರ್ ಅದು? ಸರ್ ಇದು ಫಸ್ಟ್ ಡೀಟೇಲ್ಸ್ ಹೇಳ್ಬಿಟ್ಟು ಆಮೇಲೆ ಪ್ರೈಸ್ ಬರೋಣ. ಮಾಡೆಲ್ ಕೇಳ್ತೀರಾ? ಹೇಳಿ ಸರ್. 2010 ಮಾಡೆಲ್ ಇದು. 10 ಮಾಡೆಲ್, ಸೆಕೆಂಡ್ ಓನರ್. FC ಕೂಡ ರನ್ನಿಂಗ್ ಇದೆ ಗಾಡಿ ಇದು ನಿಮ್ಗೆ. ಓಕೆ. ಗಾಡಿ ನಾವು ಸೂಪರ್ ಆಗಂತ ಹೇಳಲ್ಲ, ಹೆಚ್ಚು ಕಮ್ಮಿ ಇದೆ ಗಾಡಿ. ಬಟ್ ಚಿಕ್ಕ ಗಾಡಿನಲ್ಲಿ ದೊಡ್ಡ ಗಾಡಿ ಕೊಡ್ತೀನಿ ಆ ಪ್ರೈಸ್ ನಲ್ಲಿ. ಓಕೆ. ಫ್ರಂಟ್ 2 ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಹಾಕಿಸ್ಬಿಟ್ಟಿದ್ದಾರೆ. ಓಕೆ ಸರ್. ಸರ್ ಇವಾಗ ಪ್ರೈಸ್ ಹೇಳ್ಬೇಕು ಸರ್. ಶಾಕಿಂಗ್ ಅಂತ ಏನೋ ಚವರ್ಲೆಟ್ ಪ್ರೈಸ್ ಅಲ್ಲಿ ಅಂತ ಹೇಳಿದ್ರಿ. ಏನ್ ಪ್ರೈಸ್ ಅಂತ ನೋಡ್ಬೇಕು. 1,45,000 ಕೊಡ್ತೀನಿ ಬನ್ನಿ. 1,45,000ಕ್ಕೆ 10ನೇ ಮಾಡೆಲ್ ಕೊಡ್ತೀನಿ. ಓಮಿನಿ ಪ್ರೈಸ್ ಅಲ್ಲಿ ಅಂತ ಹೇಳಿದ್ರಿ ಸರ್. ಇನ್ನು ಮುಂದೆ ಬಂದ್ರೆ
ಖಂಡಿತ ಮಾಡ್ಕೊಡೋಣ ಬನ್ನಿ. ಗಾಡಿ ನೋಡಿ ಸೆಟ್ ಆಗಿದ್ರೆ ಖಂಡಿತ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ ಸರ್. ಸೊ ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ. ಇನ್ನ ಕಡಿಮೆ ಆಗುತ್ತೆ ಬನ್ನಿ. ಓಕೆ. ಫಿಯಟ್ ಪ್ಯಾಲಿಯೋ ಇದು Okay. ಡೀಸೆಲ್ ವೇರಿಯಂಟ್, ಹಾ. 20+ ಮೈಲೇಜ್ ಬರುತ್ತೆ ನಿಮ್ಗೆ. 20+ mileage. ಟೈರ್ಗಳು ಇದೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ ನಿಮ್ಗೆ. 2009-10 ಮಾಡೆಲ್ ಇದು. 9-10 ಮಾಡಲು. ಮತ್ತೆ ಸಿಂಗಲ್ ಓನರ್ 83,000 ನೋಡಿದೆ ಸರ್. ಬರೀ ಸಿಂಗಲ್ ಓನರ. ಸಿಂಗಲ್ ಓನರ್ ಸರ್, 83,000 ಓಡಿದೆ ಗಾಡಿ. ಸರ್ ಗಾಡಿ ಓಡಿದ್ರೆ ಯಾರು ಬಿಡಲ್ಲ, ಹಂಗಿದೆ ಗಾಡಿ. ಹಾಗೆ ಪ್ರೈಸ್ ಸರ್? ಸರ್ 155 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ. 155 ನಿಮ್ ಕಡೆಯಿಂದ ಬರ್ಲಿ. ಅಲ್ಲಿ 5,000 ಎಲ್ಲ ಹೇಳ್ದೆ, ಇಲ್ಲಿ 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಬನ್ನಿ ಸರ್. 140 ಮಾಡ್ಬಿಡ್ತೀರಾ? 145 ಮಾಡ್ತೀರಾ? 145ಗೆ ಮಾಡ್ಕೊಡ್ತೀನಿ. ಓಕೆ ಸರ್, ಒಂದು ವೈಟ್ ಕಲರ್ ತುಂಬಾ ನೀಟಾಗಿರೋದು ಒಂದು ವ್ಯಾಗನರ್ ಸರ್, ಡೀಟೇಲ್ಸ್. ಸರ್ ವೈಟ್ ಕಲರ್ ಹೇಳ್ಬೇಡಿ, ವೈಟ್ ಬ್ಯೂಟಿ ಅನ್ನಿ. ಹೆಂಗಿದೆ ಗೊತ್ತಾ ಗಾಡಿ? ಒಂದ್ ಸ್ಕ್ರಾಚ್ ಇಲ್ಲ ಗಾಡಿ ಮೇಲೆ. 2005 ಸೆಕೆಂಡ್ ಓನರ್. ಓಕೆ. ನೀವು ಗಾಡಿ ನೋಡ್ರಿ, ಬಂದಿದ ತಕ್ಷಣ ನೀವು ನೋಡ್ಬಿಟ್ಟು ಓಡಿಸ್ಬಿಟ್ರೆ ಏನ್ ಸರ್ 2005 ಮಾಡೆಲ್ 2010 ತರ ಇದೆ ಅನ್ಬೇಕು. 5 ಮಾಡಲು 10 ತರ ಆ ಟೆಸ್ಟ್ ಅಲ್ಲಿ ಇದೆ ಇಂಜಿನ್. ಹೌದು ಸರ್, ಸ್ಮೂತ್ನೆಸ್ ಖಂಡಿತ. ಓಕೆ ಓಕೆ ಸರ್, ಹಾಗೆ ಡೀಟೇಲ್ಸ್ ಸರ್. ಸರ್ 2005 ಸೆಕೆಂಡ್ ಓನರ್ ಆಗಿದೆ ಸರ್. ಬರೀ 1,35,000 ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ. 1,35,000 ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಖಂಡಿತ ಮಾಡ್ಕೊಡೋಣ ಬನ್ನಿ ಸರ್. ಹಾಗೆ ಸರ್ ಇದು ಹೋಂಡಾ ಸಿಟಿ ZX ಟಾಪ್ ಅಂಡ್. Okay, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. 2005 ಮಾಡೆಲ್ ಇದೆ ಇದು. 5 ಮಾಡಲು. ಹೌದು. ಸೊ ತುಂಬಾ ನೀಟ್ ಇರೋ ವೆಹಿಕಲ್, ಡೆಂಟ್ ಸ್ಕ್ರಾಚ್ ಇಲ್ಲ, ಡೀಪ್ ಫಾಗರ್ ಕೂಡ ಬರುತ್ತೆ. ಸೊ ಸರ್ ಫೀಚರ್ಸ್ ಅಂದ್ರೆ ಸರ್ ಇದರಲ್ಲಿ? ಸರ್ ಗಾಡಿನಲ್ಲಿ ನಿಮ್ಗೆ AC ಬರುತ್ತೆ, ಡಿಫಾಗರ್ ಬರುತ್ತೆ, ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್ ಬರುತ್ತೆ. Okay. 4 ಟೈರ್ ಬ್ರಾಂಡ್ ನ್ಯೂ ಇದಾವೆ ಗಾಡಿ. ಹಾ. ಗಾಡಿ ಮೇಲೆ ಒಂದ್ ಸ್ಕ್ರಾಚ್ ಇಲ್ಲ. ನೀವು ತುಂಬಾ ಗಾಡಿ ನೀಟ್ ಇದೆ ಸರ್ ವೆಹಿಕಲ್. ಗಾಡಿ ತುಂಬಾ ಕ್ಲೀನ್ ಮೇಂಟೈನ್ ಸರ್ ಇದು. ಸರ್ ಹಾಗೆ ಪ್ರೈಸ್ ಸರ್? ಸರ್ ಇದು ಬಂದಿಟ್ಟು 155 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ ಸರ್. 1,55,000 ನೆಗೋಷಿಯಬಲ್. ಖಂಡಿತ ಸರ್ ಮಾಡ್ತೀನಿ ಇನ್ನೂ ಪ್ರೈಸ್ ಹೇಳ್ತೀರಾ ಹೋಗ್ಲಿ? ಬನ್ನಿ. 1,50,000 ಕೊಡ್ತೀನಿ ಬನ್ನಿ. 1,50,000 ಖಂಡಿತ ಮಾಡ್ತೀನಿ ಸರ್. ಆಲ್ಟೋ LXi ಇದು. Okay. ಮ್ಯಾಕ್ ವೀಲ್ ಇದೆ ಫ್ರೆಶ್, ಹಾ. ಪ್ಲಸ್ ಫ್ರೆಶ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿನಲ್ಲಿ ನಿಮ್ಗೆ. ಓಕೆ. ಇಂಟೀರಿಯರ್ ತೋರಿಸ್ಕೊಳ್ಳಿ, ಫ್ರೆಶ್ ಇಂಟೀರಿಯರ್ ಎಲ್ಲ ಇದೆ ಗಾಡಿ. ಸೊ ಸೀಟ್ಸ್ ಕವರ್ ಎಲ್ಲ ಹೊಸ ಸೀಟ್ಸ್ ಕವರ್ ಹಾಕ್ಬಿಡವ್ರೆ. ಆಮೇಲೆ AC ಕೂಡ ಬರುತ್ತೆ ನಮಗೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರಲ್ಲ. ಆಮೇಲೆ ಮ್ಯಾಗ್ ವೀಲ್ ಕೂಡ ಇದೆ. ನಮ್ಮ ಟೈರ್ ಕಂಡೀಷನ್ ಒಂದು 90% ಟೈರ್ ಇದೆ. ಬ್ಲಾಕ್ ಕಲರ್ ತುಂಬಾ ನೀಟ್ ಇರೋ ವೆಹಿಕಲ್ ಸರ್. ಹಾಗೆ ಪ್ರೈಸ್ ಸರ್ 160 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ ಸರ್. 160 ನೆಗೋಷಿಯಬಲ್. ಖಂಡಿತ. 2008 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ. ಬರೀ 74,000 ಓಡಿದೆ ಸರ್ ಗಾಡಿ. ಸರ್ ಇನ್ನೂ ಪ್ರೈಸ್ ಏನು ಹೇಳ್ತೀರಾ? 150 ಮಾಡ್ಕೊಡ್ತೀನಿ ಬನ್ನಿ ಸರ್. 150. ಹೌದು. ಓಕೆ ಸರ್, ಹಾಗೆ ನೆಕ್ಸ್ಟ್ ಬೀಟಾ ಸರ್ ಇದು? ಸರ್ ಬೀಟು ಚಿಕ್ಕ ಗಾಡಿ ಬೇಕು, ಟ್ರಾಫಿಕ್ ನಲ್ಲಿ ಮೈಲೇಜು ಬೇಕು. ಹಾ. ಬೆಂಗಳೂರಿನಲ್ಲಿ ದೊಡ್ಡ ಗಾಡಿ ಇಕ್ಕಕ್ ಆಗಲ್ಲ. ಹೌದು. ದೊಡ್ಡ ಗಾಡಿ ಇಕ್ಕರೆ ಮೈಲೇಜ್ ಬರಲ್ಲ. Okay. ಅದಕ್ಕೆ ನೋಡಿ ನಾವು ಬೀಟ್ ಇಕ್ಕಿದೀವಿ. ಡೀಸೆಲ್ City- 2012 ಮಾಡೆಲ್, ಹಾ ಹಾ. ಡೀಸೆಲ್ ವೇರಿಯಂಟ್, Okay. ಟಾಪ್ ಅಂಡ್ ಗಾಡಿ. Okay. ತುಂಬಾ ಜುನ್ಯೂನ್ ಇದೆ, ಕ್ಲಾಸ್ ಮೇಂಟೈನ್ ಇದೆ ಗಾಡಿ. ಓಕೆ ಸರ್. ಸರ್ ಹಾಗೆ ಪ್ರೈಸ್ ಇದ್ರದ್ದು? ಸರ್ 225 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ ಸರ್. 225 ನೆಗೋಷಿಯಬಲ್. ಖಂಡಿತ ಸರ್ ಇದರಲ್ಲಿ ಏನಾನ ಆಗುತ್ತಾ ಮುಂದೆ ಬಂದ್ರೆ? ಖಂಡಿತ ಮಾಡ್ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಸರ್ A ಸ್ಟಾರ್. ಓಕೆ. ಈ ಗಾಡಿನೂ ಹಂಗೆ ಚಿಕ್ಕ ಗಾಡಿ, ಮೈಲೇಜ್ ಗಾಡಿನಲ್ಲಿನೂ ನಿಮ್ಗೆ 2 ಏರ್ ಬ್ಯಾಗ್ಸ್, ಹಾ. ಟಾಪ್ ಅಂಡ್ ಇದು ZXi, ಮ್ಯಾಗ್ ವೀಲ್, ABS ಬ್ರೇಕ್ ಎಲ್ಲ ಬರುತ್ತೆ ಸರ್ ಗಾಡಿ. ಓಕೆ ಓಕೆ. ಟೈರ್ ಸೀಟ್ಸ್ ಕವರ್ ಕೂಡ ತುಂಬಾ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿರೋ ಅನ್ಬೋದು ವೆಹಿಕಲ್ ನ. ಸರ್ ಪ್ರೈಸ್ ಸರ್ ಇದು? 265 ನೆಗೋಷಿಯೇಟ್ ಸರ್ ಮಾಡಿ. ಡೀಸೆಲ್ ಇದು? ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್. 2010 ಮಾಡೆಲ್ ಸೆಕೆಂಡ್ ಸಿಂಗಲ್ ಓನರ್. 265 ನೆಗೋಷಿಯೇಟ್ ಮಾಡಿ. 265 ನೆಗೋಷಿಯಬಲ್. ಹೌದು. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್ ಅಲ್ಲಿ ಡೀಸೆಲ್ ನೋಡಿದ್ರು, ಹೌದು. ಪೆಟ್ರೋಲ್. Petrol. 4 ಟೈರ್ ಇದೆ. ಓಕೆ. ಇದರಲ್ಲಿ ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಬ್ಯಾಕ್ ವೈಫರ್ ಕೂಡ ಬರುತ್ತೆ. Okay. ಗಾಡಿ ತುಂಬಾ ಕ್ಲೀನ್ ಮೇಂಟೈನ್ ಇದೆ ಸರ್ ಗಾಡಿ. ಸರ್ 2010 ಮಾಡೆಲ್ ಸೆಕೆಂಡ್ ಓನರ್. ಹಾ ಸರ್. ಬರೀ 1,95,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ ಸರ್. 1,95,000ಕ್ಕೆ ಅದರಲ್ಲೂ ಮುಂದೆ ಬಂದ್ರೆ ನೆಗೋಷಿಯಬಲ್. ಖಂಡಿತ ಮಾಡ್ಕೊಡೋಣ ಸರ್. ಓಕೆ ಸರ್, ಹಾಗೆ ಶಿಫ್ಟ್ ಸರ್. ತುಂಬಾ ಜನ ಕೇಳ್ತಿದ್ರೆ ಶಿಫ್ಟ್ ಅಂತ. ಖಂಡಿತ. ನೀವು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಏನ್ ಪ್ರೈಸ್ ಅಲ್ಲಿ ಕೊಡ್ತೀರಿ ನೋಡೋಣ. ಖಂಡಿತ. ಡೀಟೇಲ್ ಸರ್? ಸರ್ ಇದು ಡೀಸೆಲ್ VDI ಸ್ವಿಫ್ಟ್. ಓಕೆ. 2009 ಸೆಕೆಂಡ್ ಓನರ್. ಹಾ ಹಾ. ಅದ್ನಲ್ಲಿ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. 5 ವರ್ಷ ಮಾತಾಡಂಗಿಲ್ಲ. ಬರೀ ಡೀಸೆಲ್ ಆಗ್ತಾ ಇರ್ಬೇಕು, ಓಡಿಸ್ತಾ ಇರ್ಬೇಕು. ಆ ಕಂಡೀಷನ್ ನಲ್ಲಿ ಇದೆ ಗಾಡಿ ಸರ್. ಓಕೆ ಓಕೆ. ತುಂಬಾ ನೀಟ್ ಇರೋ ವೆಹಿಕಲ್ ನೋಡ್ತಾ ಇರ್ಬೋದು. ಒಂದು ಡೆಂಟ್ ಸ್ಕ್ರಾಚ್ ಏನಿಲ್ಲ. ತುಂಬಾ ಜನ ಶಿಫ್ಟ್ ಕೇಳ್ತಿದ್ರಿ. ಶಿಫ್ಟ್ ಇದೆ, ಅವು 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಅನ್ಬೋದು. ಸರ್ ಇದ್ರ ಪ್ರೈಸ್ ಸರ್? ಸರ್ ಬರೀ 2,85,000 ಕೊಡ್ತೀನಿ. ಏನ್ ಹೇಳ್ತಿದ್ರ? 2,85,000 ಕೊಡ್ತೀನಿ ಶಿಫ್ಟ್. 2,85,000 FC, ಫ್ರೆಶ್ ಇನ್ಶೂರೆನ್ಸ್ ಜೊತೆಗೆ ಎಲ್ಲ ರನ್ನಿಂಗ್ ಇರೋದು. ರನ್ನಿಂಗ್. 2,85,000 ಕೊಡ್ತೀನಿ. ಓಕೆ. ಯಾರನ್ನ ಶಿಫ್ಟ್ ನೋಡ್ತಾ ಇದ್ರೆ 2,85,000 ಇದೆ. ತುಂಬಾ ಜನ ಶಿಫ್ಟ್ ಅಂತ ಕಮೆಂಟ್ ಆಗ್ತಿದ್ರೆ. ಸೊ ಸಿಲ್ವರ್ ಕಲರ್ ಒಂದಿದೆ, ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ನೆಕ್ಸ್ಟ್ ಸರ್ ಇದು i10 ಸ್ಪೋರ್ಟ್ಸ್. ಓಕೆ. 2014 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ. ಹಾ ಹಾ. ಗಾಡಿ 84 ಓಡಿದೆ. ಗಾಡಿ ತುಂಬಾ ಕ್ಲೀನ್ ಮೇಂಟೈನ್ ಇದೆ. ಇಂಟೀರಿಯರ್ ಕೂಡ ನಿಮ್ಗೆ ಲೆದರ್ ಕುಷನ್ ಎಲ್ಲ ಬರುತ್ತೆ ಒಳಗಡೆ. ಸೊ ಲೆದರ್ ಕುಷನ್ ಎಲ್ಲ ಇದೆ. ತುಂಬಾ ನೀಟ್ ಇರೋ ವೆಹಿಕಲ್ ಅನ್ಬೋದು. ಸರ್ ಇದ್ರ ಪ್ರೈಸ್ ಏನ್ ಸರ್?
ಸರ್ ಇದು 3 ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 3 ಲಕ್ಷ 14 ಮಾಡಲ್ ಹಾ ಈ ಸ್ಪೋರ್ಟ್ಸ್ i10 ಹಾ 3 ಲಕ್ಷ 14 ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. ಓಕೆ. ಇನ್ನು ಬ್ಲಾಕ್ ಶಿಫ್ಟ್ ಇದೆ. ಹೌದು, ಅಲ್ಲಿ ನೋಡಿ, ಅಲ್ಲಿ ಒಂದ್ ತೋರಿಸಿದೆ ಸಿಲ್ವರ್ ಕಲರ್, ಹಾ ಇಲ್ಲಿ ಒಂದ್ ಬ್ಲಾಕ್ ಬ್ಯೂಟಿ ಇದೆ. ಅದೇ ಪ್ರೈಸಾ ಸೇಮ್ ಪ್ರೈಸ್ ಕೊಡ್ತೀನಿ ಸರ್? ಫಸ್ಟ್ ಡೀಟೇಲ್ಸ್ ಸರ್, ಇದು ಸೇಮ್ 2009, ಅದು ಸೆಕೆಂಡ್ ಓನರ್ ಇತ್ತು, ಇದು ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದು, ಅದರದ್ದು ಫ್ರೆಶ್ ಎಫ್ಸಿ, ಇದ್ರದ್ದು ಫ್ರೆಶ್ ಎಫ್ಸಿ. ಓಕೆ ಓಕೆ. ನೋಡ್ತಾ ಬ್ರ್ಯಾಂಡ್ ನ್ಯೂ 4 ಟೈರ್ಗಳು ಇದೆ ಸರ್. ಟೈರ್ ತೋರಿಸಿ ಸರ್, ಇಂಟೀರಿಯರ್ ನೋಡಿ ಹೆಂಗಿದೆ ಅಂತ. ಸೂಪರ್ ಗಾಡಿ ಮೇಂಟೈನ್ ಇದೆ ಸರ್. ಓಕೆ. ಬಾಡಿ ಲೈನ್ ನೋಡ್ತಾ ಇರ್ಬೋದು. ಮಾತಾಡಂಗಿಲ್ಲ ಸರ್ ಗಾಡಿ ಸೊ ಬಗ್ಗೆ. ಬ್ಲಾಕ್ ಬ್ಯೂಟಿ ಅನ್ಬೋದು, ತುಂಬಾ ನೀಟ್ ಇರೋ ವೆಹಿಕಲ್ ಅನ್ಬೋದು. ಸೊ ಇಂಡಿಯನ್ ಕೂಡ ನೋಡ್ತಾ ಇರ್ಬೋದು ನೀವು, ತುಂಬಾ ನೀಟ್ ಆಗಿದೆ. ಸೀಟ್ಸ್ ಕವರ್ ಎಲ್ಲ ಹೊಸದಾಗಿದೆ. ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರ್ತಲ್ಲ ಸರ್? ಖಂಡಿತ ಬರುತ್ತೆ ಸರ್. ಓಕೆ ಸರ್. ಹಾಗೆ ಪ್ರೈಸ್ ಸರ್ ಇನ್ನೊಂದ್ಸರಿ? ಸರ್ 2,85,000 ಅಲ್ಲಿ ಹೇಳ್ತಾ ಇಲ್ಲ, ಅದೇ ಪ್ರೈಸ್ ನಲ್ಲಿ 2 ಶಿಫ್ಟ್ ಇದೆ. ಓಕೆ. ಬ್ಲಾಕ್ ಆಗಿಲ್ಲ ಅಂದ್ರೆ ಬ್ಲೂ, ಸಿಲ್ವರ್ ತಗೊಳ್ಳಿ, ಸಿಲ್ವರ್ ಆಗಿಲ್ಲ ಅಂದ್ರೆ ಬ್ಲಾಕ್ ತಗೊಳ್ಳಿ. 2,85,000. 2,85,000. 2,85,000 ಅಲ್ಲಿ ಬ್ಲಾಕ್ ಶಿಫ್ಟ್ ಇದೆ. ಹಾಗೇನೆ ಅಲ್ಲೊಂದು ಇದೆ ನೋಡಿ, ಸಿಲ್ವರ್ ಕಲರ್, ಅವಾಗಲೇ ತೋರಿಸ್ತೆ, ಅದು ಕೂಡ ಇದೆ. ಎರಡರಲ್ಲಿ ಯಾವ್ದನ್ನ ತಗೊಳ್ಳಿ 2,85,000. ಮುಂದೆ ಬಂದ್ರೆ ಇನ್ನೂ ನೆಗೋಷಿಯಬಲ್ ಆಗುತ್ತಂತೆ, ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ನೆಕ್ಸ್ಟ್ ಸ್ಯಾಂಟ್ರೋ, ತುಂಬಾ ಜನ ಕೇಳ್ತಿರ್ತಾರೆ ಸ್ಯಾಂಟ್ರೋ. ಖಂಡಿತ. ಸ್ಯಾಂಟ್ರೋ 2009 ಮಾಡಲ್, ಥರ್ಡ್ ಓನರ್. ಫ್ರೆಶ್ ಎಫ್ಸಿ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿ. ಹಾ. ಗಾಡಿ ತುಂಬಾ ಕ್ಲಾಸ್ ಮೇಂಟೈನ್ ಇದೆ ಗಾಡಿ, ಮಾತಾಡಂಗಿಲ್ಲ. ತುಂಬಾ ನೀಟ್ ಇರೋ ವೆಹಿಕಲ್. ಯಾರ ಸ್ಯಾಂಟ್ರೋ ನೋಡ್ತಿದ್ರೆ ಪುಟ್ಟ ಬಜೆಟ್ ಅಲ್ಲಿ ಚಿಕ್ಕ ಗಾಡಿನ ನೋಡ್ತಾ ಇರೋರಿದ್ರೆ ಸ್ಯಾಂಟ್ರೋ ಇದೆ ಸರ್. ಪ್ರೈಸ್ ಸರ್ 1,55,000 ಇನ್ನ ನೆಗೋಷಿಯೇಟ್ ಮಾಡೋಣ ಬನ್ನಿ. 1 ಲಕ್ಷ ಮಾಡಲ್ 9 ಮಾಡಲ್ 1,55,000 ಹಾ. ಇನ್ನ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಬನ್ನಿ. ಓಕೆ ಸರ್. ಹಂಗೆ ಇನ್ನೊಂದು ಬೀಟ್ ಇದೆ ಸರ್ ಹಿಂದೆ. ಸರ್ ಇದು ಬಿಟ್ ಡೀಸೆಲ್ದು ಹಾ ಆಫ್ಟರ್ ಮಾರ್ಕೆಟ್, ನಿಮ್ಗೆ ಮ್ಯಾಗ್ವಿಲ್ ಇದೆ. ಓಕೆ. 2012 ಮಾಡಲ್, ಥರ್ಡ್ ಓನರ್ ಆಗಿದೆ ಗಾಡಿ. ಹಾ ಗಾಡಿ ಜುನಿಯನ್ ಇದೆ, ಡೀಸೆಲ್ ವೇರಿಯಂಟ್. ಸೊ ಮತ್ತೆ LT ಇದು ಟಾಪ್ ಅಂಡ್ ಬ್ಯಾಕ್ ವೈಫರ್, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. ಸೊ ಬೀಟ್ ನೋಡೋರಿದ್ರೆ ಅದು ಡೀಸೆಲ್ ಅಲ್ಲಿ ಇದೆ ಅಂದ್ರೆ ನಿಮ್ಗೆ ಆರಾಮಾಗಿ ಮೈಲೇಜ್ ಕೊಡುತ್ತೆ. ಡೀಸೆಲ್ ಅಲ್ಲಿ ತುಂಬಾ ಜನ ಬೀಟ್ ನೋಡ್ತಿರ್ತಾರೆ. ಹಾಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆಗಿದೆ. ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಅನ್ಬೋದು ಸರ್. ಪ್ರೈಸ್ ಸರ್ ಬರೀ 2 ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 2 ಲಕ್ಷ ಅಷ್ಟೇನೆ, ಅದ್ರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಕಡಿಮೆನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ನಿಮ್ ಕಡೆಯಿಂದ ಬರ್ಲಿ, ಹಾ 10,000 ಡಿಸ್ಕೌಂಟ್, 10,000 ಡಿಸ್ಕೌಂಟ್. ಫ್ಲಾಟ್. ಮಾತಾಡಂಗೆ ಇಲ್ಲ, ಬರೀ ಹೇಳ್ಬೇಕು ವಿಡಿಯೋ ನೋಡ್ಕೊಂಡು ಬಂದಿದ್ದೀನಿ ಅಂತ, ಹಾ ಡೈರೆಕ್ಟ್ ಮಾತಾಡೋದೇ ಇಲ್ಲ. 10,000 ಡಿಸ್ಕೌಂಟ್ ಸೊ ಮಾಡ್ಕೊಡ್ತೀನಿ. ಡೀಸೆಲ್ ವೆಹಿಕಲ್ ಅಲ್ಲಿ ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆಗೆ 10,000 ಡಿಸ್ಕೌಂಟ್ ಬೇರೆ ಹೇಳ್ತಿದ್ದಾರೆ. ಮುಂದೆ ಬನ್ನಿ ಇನ್ನೂ ಕಡಿಮೆ ಆಗ್ಬೋದು ಸರ್. ಹಾಗೆ ರಿಚ್ ಸರ್, ಡೀಸೆಲ್ ಗಾಡಿ ರಿಚ್ ಸ್ವಿಫ್ಟ್ ಅಂತಾರೆ. ಹೌದು. ನಮ್ಮ ಹತ್ರ ಸ್ವಿಫ್ಟ್ ಇದೆ, ಹಾ ಮತ್ತೆ ರಿಚ್ ಇದೆ. ಸರ್. ಇದ್ರ ಇಂಜಿನ್ ಕೂಡ ಶಿಫ್ಟ್ ತರನೇ ಬರುತ್ತೆ ಸರ್. ಇದ್ರ ಇಂಜಿನ್ ಸರ್ ಸೇಮ್ ಇಂಜಿನ್ ಬರುತ್ತೆ ನಿಮ್ಗೆ, ಬರೀ ಹೌದು. ಆಫ್ಟರ್ ಶೇಪ್ ಇದೆ, ಅಷ್ಟೇ. ಶೇಪ್ ಡಿಫ್ರೆಂಟ್ ಬರುತ್ತೆ. ಡೀಟೇಲ್ಸ್ ಅದು 4 ಟೈರ್ ಬ್ರ್ಯಾಂಡ್ ನ್ಯೂ ಇದೆ. ಓಕೆ ಓಕೆ. ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆ. ಹಾ ನಿಮ್ಗೆ AC, ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಇದ್ ಬಂದು ನೀವು 2012 ಮಾಡಲ್, 12 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಅಲ್ವಾ ಸರ್? ಸಿಂಗಲ್ ಓನರ್ ಗಾಡಿ. ಓಕೆ. ಚಾನ್ಸ್ ರೇಟ್ ನಲ್ಲಿ ಕೊಡ್ತೀನಿ ಸರ್. ಮುಂದೆ ಬಂದ್ರೆ ಏನ್ ಹೇಳ್ತಿದ್ರಾ? ಬರೀ 3,40,000, ಅದಕ್ಕಿಂತ ಕಮ್ಮಿ ಮಾಡ್ಕೊಡ್ತೀನಿ. 12 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. 100 ಮಾಡಲ್ ಸಿಂಗಲ್ ಓನರ್ ಗಾಡಿ, 3,40,000 ಇನ್ನ ನೆಗೋಷಿಯೇಟ್ ಮಾಡ್ಕೊಡೋಣ ಬನ್ನಿ. ಓಕೆ ಸರ್. ನಮ್ಮ ಮುಂದೆ ಒಂದು SX ಇದೆ, ಅದು ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಅಲ್ಲ ಸರ್? ಇದು ಹೌದು, ಟೈರ್ ಎಲ್ಲ ಬರುತ್ತೆ. ಫುಲ್ ಟಾಪ್ ಎಂಡ್ ಇದು. ಹಾ. ZXi XS4 Okay. 2010 ಸೆಕೆಂಡ್ ಓನರ್, ಬರೀ 60,000 ಓಡಿದೆ ಸರ್ ಗಾಡಿ. ಬರೀ 60,000 ಅಷ್ಟೇ. ಬರೀ 60,000 ಓಡಿದೆ. ನೋಡ್ತಾ ಶೋರೂಮ್ ನಲ್ಲಿ ತಗೊಂಡೋಗಿ ಚೆಕ್ ಮಾಡಿ ತಗೊಂಡ್ಬೇಕು, ಆ ಟೇಸ್ಟ್ ಇದೆ ಗಾಡಿ. ಸೊ ನೋಡ್ತಾ ಇರ್ಬೋದು, ಮ್ಯಾಗ್ವಿಲ್ ಟೈರ್ ಕೂಡ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಇದೆ ಅನ್ಬೋದು. ಸೊ ಹಿಂದೆನೂ ಟೈರ್ ನಮಗೆ ಬ್ರ್ಯಾಂಡ್ ನ್ಯೂ ತರ ಇದೆ. ಆಮೇಲೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ತುಂಬಾ ನೀಟ್ ಇರೋ ವೆಹಿಕಲ್ ಸರ್. ಪ್ರೈಸು ಸರ್ ಇದು 2010 ಸೆಕೆಂಡ್ ಓನರ್, ಹಾ 2,60,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 2,60,000 ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಖಂಡಿತ ಮಾಡ್ಕೊಡೋಣ ಬನ್ನಿ ಸರ್. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ಗಾಡಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ i20 ಮ್ಯಾಗ್ನಾ ಡೀಸೆಲ್ ವೇರಿಯಂಟ್ ಇದು. ಡೀಸೆಲ್ ಡೀಸೆಲ್ ವೇರಿಯಂಟ್ 20 to 22 ಪ್ಲಸ್ ಮೈಲೇಜ್ ಬರುತ್ತೆ ನಿಮ್ಗೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ಇದು ವೈಟ್ ಕಲರ್ ಅಲ್ಲಿ ಹಿಂದೆ ಡಿಫಾಗರ್ ಕೂಡ ಬರುತ್ತೆ. ನೀಟ್ ಇದೆ ವೆಹಿಕಲ್ ಅನ್ಬೋದು ಸರ್. ಫೀಚರ್ಸ್ ಅಂದ್ರೆ ಸರ್ ಇದರಲ್ಲಿ ಸರ್ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ. ಕಂಪ್ನಿ ಖಂಡಿತ ಸಿಸ್ಟಮ್. ಬರುತ್ತೆ. ಓಕೆ ಸರ್. ಪ್ರೈಸು ಸರ್ 2011 ಸೆಕೆಂಡ್ ಓನರ್, 3,20,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 3,20,000 ಅದ್ರಲ್ಲಿ ಮುಂದೆ ಬಂದ್ರೆ ಕಡಿಮೆ. ಡೀಸೆಲ್ ವೆಹಿಕಲ್ ಖಂಡಿತ ಹೆಚ್ಚು ಕಡಿಮೆ ಆಗುತ್ತೆ ಸರ್. ನೆಕ್ಸ್ಟ್ ಸರ್ i20 ಆಸ್ತಾ, ಅಲ್ಲಿ ಮ್ಯಾಗ್ನಾ ತೋರಿಸಿದೆ, ಇಲ್ಲಿ ಆಸ್ತಾ ತೋರಿಸ್ತಾ ಅಂದ್ರೆ ಫುಲ್ಲಿ ಟಾಪ್ ಎಂಡ್. ಫುಲ್ ಟಾಪ್ ಎಂಡ್, ಏರ್ ಬ್ಯಾಗು, ABS, ಮ್ಯಾಗ್ವಿಲ್, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ವಿತ್ ಬ್ಯಾಕ್ ವೈಪರ್ ಕೂಡ ಬರುತ್ತೆ ಗಾಡಿ. ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಮ್ಯಾಗ್ವಿಲ್ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅನ್ಬೋದು. ಹಾಗೆ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ತುಂಬಾ ನೀಟ್ ಇರೋ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ಸರ್. ಪ್ರೈಸು ಸರ್ ಇದು 2010 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 275 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ ಸರ್. 275 ನೆಗೋಷಿಯಬಲ್. ಖಂಡಿತ ನೆಗೋಷಿಯೇಟ್. ಸರ್ ಡೀಸೆಲ್ ಆರ್ ಪೆಟ್ರೋಲ್? ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ 20 ಪ್ಲಸ್ ಮೈನಸ್ ಆರಾಮಾಗಿ ಬರುತ್ತೆ ಸರ್. ಓಕೆ ಸರ್. ಇನ್ನೊಂದು ಗ್ರೇ ಕಲರ್ i20 ಸರ್. ಡೀಟೇಲ್ಸ್ ಸರ್ 2017 ಸಿಂಗಲ್ ಓನರ್ ಗಾಡಿ. i20 ಇಲೈಟ್ ಇದು. ಇಲೈಟ್ ತುಂಬಾ ಚೆನ್ನಾಗಿದೆ ಗಾಡಿ. ಬರೀ 98,000 ನೋಡಿದೆ. ಕ್ಲಾಸ್ ಕಂಡೀಷನ್ ಗಾಡಿ ಅಂತೀನಿ. ಓಕೆ ಸರ್. ಫೀಚರ್ಸ್ ಅಂದ್ರೆ ಸರ್ ಇದರಲ್ಲಿ ಸರ್ ಪವರ್ ಸ್ಟೇರಿಂಗ್,
4 ಪವರ್ ವಿಂಡೋಸ್, ಏರ್ ಬ್ಯಾಗ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಓಕೆ ವಿತ್ ABS ಬ್ರೇಕ್ ಬರುತ್ತೆ ನಿಮ್ಗೆ. ಸೊ ಹಿಂದೆ ಡಿಫಾಗರ್ ಕೂಡ ಬರುತ್ತೆ ಖಂಡಿತ ಬರುತ್ತೆ ಸರ್. ಪ್ರೈಸು ಸರ್ ಈ ಪ್ರೈಸ್ ಬಂದು 6 ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. 6 ಲಕ್ಷ, ಇದರಲ್ಲಿ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. ಖಂಡಿತ ಬರೀ 1 ಲಕ್ಷ ತಗೊಂಡ್ ಬರ್ಲಿ, ಸಿಬಿಲ್ ಚೆನ್ನಾಗಿದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಬನ್ನಿ. ಬರೀ 1 ಲಕ್ಷ ತಗೊಂಡ್ರೆ ಖಂಡಿತ ಸರ್. ಒಂದು XC500 ಇದೆ ಸರ್. ಖಂಡಿತ ಸರ್, ಆವಾಗಿಂದ ಚಿಕ್ಕ ಗಾಡಿಗಳು ತೋರಿಸಿದೀನಿ. ಇಲ್ಲಿ ಒಂದು ಆನೆ ಇದೆ ನೋಡಿ ಸರ್ ಹೆಂಗಿದೆ ಅಂತ. ಓಕೆ ಸರ್, ವೈಟ್ ಕಲರ್ ಇದ್ರಲ್ಲಿ ಇದ್ ಬಂದು ನಿಮ್ಗೆ ಫ್ಯಾಮಿಲಿ ಗಾಡಿ ಅಂತೀವಿ. ಒಂದೇ ಟ್ರಿಪ್ ನಲ್ಲಿ 8 ಜನ ಕುತ್ಕೊಂಡು ಹೋಗ್ಬೋದು. ಆರಾಮಾಗಿ ಹೋಗ್ಬೋದು. ಟೆಸ್ಟ್ ಗಾಡಿ ಸರ್. ಡೀಟೇಲ್ಸ್ 2015 ಸೆಕೆಂಡ್ ಓನರ್, ಬರೀ 60,000 ಓಡಿದೆ ಗಾಡಿ. ಎಷ್ಟು ಹೇಳಿ? 60,000. 60,000. ಶೋರೂಮ್ ಗೆ ತಗೊಂಡ್ ಹೋಗ್ಬೇಕು, ಚೆಕ್ ಮಾಡ್ಬೇಕು, ಆಮೇಲೆ ಬಂದು ತಗೊಂಡ್ಬೇಕು. ಫಸ್ಟ್ ಚೆಕ್ ಮಾಡ್ಬೇಕು ಗಾಡಿನ, ಫಸ್ಟ್ ಚೆಕ್ ಮಾಡ್ಬೇಕು, ಆಮೇಲೆ ತಗೊಳ್ಳಿ ಗಾಡಿ. ಸೊ ಅಂದ್ರೆ ಅಷ್ಟು ಗುಡ್ ಕಂಡೀಷನ್ ವೆಹಿಕಲ್ ಇದೆ. ಗುಡ್ ಕಂಡೀಷನ್, ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಟಾಪ್ ಎಂಡ್ ಬರುತ್ತಲ್ವಾ ಸರ್ ಇದು? ಖಂಡಿತ ಮಾಡಲ್ ಇದು. ಸೊ ಎಲ್ಲ 4 ಮ್ಯಾಗ್ ವೀಲು, ಆಮೇಲೆ ಟೈರ್ ಕೂಡ ಚೆನ್ನಾಗಿದೆ, ನೀಟಾಗಿರೋ ವೆಹಿಕಲ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಡೆಂಟು ಸ್ಕ್ರಾಚ್ ಏನೆಲ್ಲ ನೋಡ್ತಾ ಇರ್ಬೋದು. ಅವ್ರು ಹೇಳ್ದಂಗೆ ಶೋರೂಮಿಗೆ ಚೆಕ್ ಮಾಡಿಸ್ಬಿಟ್ಟು ಗಾಡಿನ ತೊಗೊಂಡು ಹೋಗ್ಬೋದು ಅಂತ. ಅಷ್ಟು ನೀಟಾಗಿರೋ ವೆಹಿಕಲ್, ಡೆಂಟು ಸ್ಕ್ರಾಚ್ ಏನಿಲ್ಲ. ಸರ್ ಪ್ರೈಸು ಸರ್ ಈ ಗಾಡಿ 2015 ಮಾಡಲ್ ಸೆಕೆಂಡ್ ಓನರು, ಬರೀ ನಿಮ್ಗೆ 7,85,000 ಮಾಡ್ಕೊಡ್ತೀನಿ ಬನ್ನಿ. 7,85,000 ಆಗುತ್ತೆ. 15ನೇ ಮಾಡಲ್ ಸರ್ ಇದು. ಸರ್ ಇದರಲ್ಲಿ ಇನ್ನೊಂದು ಏನಾರ ಪ್ರೈಸ್ ಹೇಳಿ ಹೋಗ್ಲಿ. ಖಂಡಿತ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಬನ್ನಿ. ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. ಖಂಡಿತ ಗಾಡಿ ಓಡಿಸ್ಲಿ, ಗಾಡಿ ನೋಡ್ಲಿ, ಅರ್ಥ ಬಿಟ್ರೆ ಖಂಡಿತ ಮುಂದೆ ಕುತ್ಕೊಂಡು ಮಾತಾಡೋಣ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಫಿಕ್ಸ್ ಅಂತೂ ಏನೂ ಇಲ್ಲ ಸರ್. ಎಲ್ಲ ಗಾಡಿನಲ್ಲಿ ನೆಗೋಷಿಯೇಟ್ ಇದ್ದೇ ಇರುತ್ತೆ. ಎಲ್ಲ ಗಾಡಿಗೆ ನೋಡಿ ಗಾಡಿ ಅರ್ಥ ಆಗ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಸರ್ ಮಾರ್ಕೆಟ್ ಅಲ್ಲಿ ವರ್ಣಗಳು ತುಂಬಾ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ತುಂಬಾ ಜನ ಕಾಲ್ ನಮಗೂ ಮೆಸೇಜ್ ಆಗ್ತಿರ್ತಾರೆ, ಆಮೇಲೆ ಕಮೆಂಟ್ ಆಗ್ತಿರ್ತಾರೆ ವರ್ಣ ಬೇಕಂತ. ನಿಮ್ಮ ಹತ್ರ ವರ್ಣಗಳಿದೆ, ಎಷ್ಟಿದೆ ಸರ್ ವರ್ಣ? ಸರ್ ವರ್ಣ ನನ್ನ ಹತ್ರ ಎರಡು ಇದೆ. ಓಕೆ, ಅದೂನು ಎರಡೂನು ಡೀಸೆಲ್. ಸಿಂಗಲ್ ಓನರ್ ಬೇಕಂದ್ರೆ ಸಿಂಗಲ್ ಓನರ್ ಇದೆ, ಸೆಕೆಂಡ್ ಓನರ್ ಇದೆ ಸೆಕೆಂಡ್ ಓನರ್. ಇನ್ನೊಂದು ಆಪ್ಷನ್ ವೈಟ್ ಸೆಟ್ ಆಗಲ್ಲ, ಪರ್ಪಲ್ ನೋಡಿ, ಪರ್ಪಲ್ ಸೆಟ್ ಆಗಲ್ಲ, ವೈಟ್ ನೋಡಿ. ಸರ್ ಫಸ್ಟ್ ನಮಗೆ ವೈಟ್ ಡೀಟೇಲ್ಸ್ ಹೇಳ್ಬಿಡಿ. ಖಂಡಿತ 2012 ಸೆಕೆಂಡ್ ಓನರ್, 1 ಲಕ್ಷ ಚೇಂಜ್ ಓಡಿದೆ ಗಾಡಿ, ಡೀಸೆಲ್ ವೇರಿಯಂಟ್, 20+ ಮೈಲೇಜ್ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಮೇಂಟೈನ್ ಇದೆ ಅಂತೀನಿ. ಗಾಡಿ ಮಾತಾಡಂಗಿಲ್ಲ ನೀವು, ಆ ಟೆಸ್ಟ್ ಇದೆ ಗಾಡಿ. ತುಂಬಾ ನೀಟ್ ಇರಬಹುದು ವೆಹಿಕಲ್. ಸರ್ ಫುಲ್ಲಿ ಟಾಪ್ ಎಂಡ್ ಅಲ್ವಾ? ಖಂಡಿತ ಎಕ್ಸೆಸ್ ಆಪ್ಷನಲ್. ಸೊ ಕೀಲೆಸ್ ಎಂಟ್ರಿ, ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಅಂದ್ರೆ ಫುಲ್ಲಿ ಲೋಡೆಡ್ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಸರ್ ಪ್ರೈಸ್ ಸರ್ ಇದ್ರದ್ದು? ಸರ್ ಇದು 4,60,000 ನೆಗೋಷಿಯೇಟ್ ಮಾಡೋಣ ಬನ್ನಿ. 4,60,000. 60,000 ನೆಗೋಷಿಯೇಟ್ ಮಾಡ್ತೀನಿ ಬನ್ನಿ ಮುಂದೆ. ಸರ್ ಒಂದು ತುಂಬಾ ಜನ ವರ್ಣ ಕೇಳಿದ್ರು, ಒಂದು ಪ್ರೈಸ್ ಹೇಳಿ ಹೋಗ್ಲಿ. 10,000 ಫ್ಲಾಟ್ ಡಿಸ್ಕೌಂಟ್. ಸೊ ಅಂದ್ರೆ 4,50,000 ಕೊಡ್ತೀನಿ ಬನ್ನಿ ಸರ್. ಓಕೆ ಸರ್, ಇನ್ನೊಂದು ವರ್ಣ ತೋರಿಸ್ಬಿಡಿ ನಮ್ಗೆ. ಸರ್ ಇದನ್ನು ಸೇಮ್ ಮಾಡಲ್, 2012 ಮಾಡಲ್, ಸಿಂಗಲ್ ಓನರ್. ಆಪ್ಷನಲ್, ಅದು ಆಪ್ಷನಲ್. ಎರಡು ಗಾಡಿ ತುಂಬಾ ಕ್ಲಾಸ್ ಇದೆ. ಯಾರು ವರ್ಣ ಬೇಕಂದ್ರೆ ಡೀಸೆಲ್ ವೇರಿಯಂಟ್ ತುಂಬಾ ಕಡಿಮೆ ಸಿಗುತ್ತೆ. ಡೀಸೆಲ್ ವೇರಿಯಂಟ್ ನಿಮ್ಗೆ ಬರೀ ಪೆಟ್ರೋಲ್ ಸಿಕ್ಬಿಡುತ್ತೆ, ಡೀಸೆಲ್ ತುಂಬಾ ಕಡಿಮೆ ಸಿಗುತ್ತೆ. ಓಕೆ, ಒಂದ್ಸರಿ ಬಾಡಿ ಲೈನ್ ಎಲ್ಲ ತೋರಿಸ್ಬಿಡೋಣ. ಸೊ ನೋಡ್ತಾ ಇರ್ಬೋದು ವೈಟ್ ಯಾವ ತರ ಇತ್ತು ವೆಹಿಕಲ್, ಅದೇ ತರ ಈ ಕಲರ್ ಕೂಡ ತುಂಬಾ ನೀಟ್ ಆಗಿರೋದು. ಡೆಂಟು ಸ್ಕ್ರಾಚ್ ಇಲ್ಲ, ಮ್ಯಾಗ್ ವೀಲು, ಟೈರು, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ ನಮಗೆ. ಸರ್ ಇದ್ರ ಪ್ರೈಸು? ಸರ್ ಈ ಗಾಡಿ ಬಂದು ಸಿಂಗಲ್ ಓನರ್, 4,80,000 ನೆಗೋಷಿಯೇಟ್. ಸರ್ 10,000 ಡಿಸ್ಕೌಂಟ್. ನೀವು ಮಾತಾಡ್ಬೇಡಿ, ಡೈರೆಕ್ಟ್ ನಿಮ್ಗೆ ಡಿಸ್ಕೌಂಟ್. ಕಡಿಮೆ ಕೇಳಿದ್ರೆ ನೀವ್ ಹೇಳ್ಬಿಟ್ರಿ, ನಾನು ಹೇಳ್ಬಿಡ್ತೀನಿ. ಅದ್ನಲ್ಲಿನೂ ಕೇಳಿ, ಅದ್ನಲ್ಲಿನೂ ಸ್ಯಾಟಿಸ್ಫ್ಯಾಕ್ಷನ್ ಮುಂದೆ ಬರ್ಲಿ, ಗಾಡಿ ನೋಡ್ರಿ, ಅದಾದ್ಮೇಲೆ ಮಾತಾಡಿ ಸರ್. ಓಕೆ ಸರ್ ಹೇಳಿ. ಸರ್ ಹುಡುಗರು ಪೋಲೋ 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 ಅಂತಾರೆ, ಸ್ವಲ್ಪ ಅಂಕಲ್ ಗಳು ಬರ್ತಾರೆ ಏಜ್ ಆಗಿರೋದು. ಪೋಲೋ ಬೇಕು, ಪೋಲೋ ಟೇಸ್ಟ್ ಡಿಫ್ರೆಂಟ್ ಅಂತ. ಹೌದು ಸರ್. ನಮ್ಮ ಹತ್ರ ಡೀಸೆಲ್ ವೇರಿಯಂಟ್ ಯಾರು ಬೇಕು ಡೀಸೆಲ್ ವೇರಿಯಂಟ್ ಇದೆ, ಪೆಟ್ರೋಲ್ ಯಾರು ಬೇಕು ಪೆಟ್ರೋಲ್ ವೇರಿಯಂಟ್ ಇದೆ. ಸರ್ ಫಸ್ಟ್ ನಮ್ಗೆ ಡೀಸೆಲ್ ಡೀಟೇಲ್ಸ್. ಸರ್ 2011 ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಕೆ, ಗಾಡಿ ತುಂಬಾ ಕ್ಲೀನ್ ಇದೆ, ಹೈ ಲೈನ್. ಇದು ಹೈ ಲೈನ್ ಅಂದ್ರೆ ಟಾಪ್ ಎಂಡ್. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ತುಂಬಾ ನೀಟ್ ಇರೋ ವೆಹಿಕಲ್. ಪೋಲೋ ನೋಡೋರು ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ಮ್ಯಾಗ್ ವೀಲ್ ಎಲ್ಲ ಮತ್ತೆ ಟೈರ್ ಕೂಡ ಗುಡ್ ಕಂಡೀಷನ್ ಇದೆ. ಸರ್ ಫೀಚರ್ಸ್ ಅಂದ್ರೆ ಇದರಲ್ಲಿ? ಸರ್ ಬ್ಯಾಕ್ ವೈಪರ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಬರುತ್ತೆ, ಎಲ್ಲ ಬರುತ್ತೆ. 4 ಪವರ್ ವಿಂಡೋ, ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ ನಮಗೆ. ಬ್ಯಾಕ್ ವೀಲ್ ಎಲ್ಲ ಇದೆ. ತುಂಬಾ ನೀಟ್ ಇರೋ ವೆಹಿಕಲ್. ಬಾಡಿ ಲೈನ್ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿದೆ. ಸರ್ ಡೀಸೆಲ್ ಅಂದ್ರೆ 20+ ಮೈಲೇಜ್. ಪ್ರೈಸು? ಸರ್ 24 ಮೈಲೇಜ್. ಓಕೆ ಓಕೆ ಓಕೆ. ಸರ್ ಹಾಗೆ ಪ್ರೈಸು? ಸರ್ ಬರೀ 3 ಲಕ್ಷಕ್ಕೆ ಕೊಡ್ತೀನಿ. 3 ಲಕ್ಷ ಇನ್ನ ಡಿಸ್ಕೌಂಟ್ ಬೇಕಾ ಸರ್? ಶಾಕಿಂಗ್ ಟಕ್ಕತ್ ಹೇಳ್ಬಿಟ್ರಿ 3 ಲಕ್ಷ ಅಂದ್ಬಿಟ್ಟು. ಇನ್ನ ಡಿಸ್ಕೌಂಟ್ ಬೇಕಾ ಸರ್? ಸರ್ ಪೋಲೋ ಸರ್ ಇದು ಬರೀ 2,90,000 ಕೊಡ್ತೀನಿ ಬನ್ನಿ. 2,90,000 2,90,000 ಕೊಡ್ತೀನಿ ಸರ್. ಅದೇ ತರ ನಮಗೆ ಪೆಟ್ರೋಲ್ ತೋರಿಸ್ಬಿಡಿ ಹೆಂಗೆ, ಸಿಲ್ವರ್ ಕಲರ್. ಖಂಡಿತ ಸರ್. ಇದು ಹೈ ಲೈನ್ ಡೀಸೆಲ್, ಕಂಫರ್ಟ್ ಲೈನ್ ಪೆಟ್ರೋಲ್, 13ನೇ ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಬ್ರ್ಯಾಂಡ್ ನ್ಯೂ. 4 ಟೈರ್ ಇದೆ ಅಪೋಲೋದು ನಿಮ್ಗೆ. ಇದ್ನಲ್ಲಿನೂ ಅಷ್ಟೇ ಬ್ಯಾಕ್ ವೈಫರು, AC, ಡಿಫಾಗರ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಓಕೆ ಸರ್. ಹಾಗೆ ಇದ್ರ ಪ್ರೈಸ್ ಸರ್? ಪೆಟ್ರೋಲ್ 3,85,000 13 ಮಾಡಲ್ ಇದು. 3,85,000 ನೆಗೋಷಿಯೇಟ್ ಮಾಡ್ಕೊಡ ಸರ್. ನೆಗೋಷಿಯೇಬಲ್ ಬೇಡ, ಇದಕ್ಕೊಂದು ಪ್ರೈಸ್ ಬೇಕು ಕಡಿಮೆ.
3,70,000 ಮಾಡ್ಕೊಡ್ತೀನಿ. 3,70,000. ಡೈರೆಕ್ಟ್ 15,000 ಡಿಸ್ಕೌಂಟ್ ಮಾತಾಡಂಗೆ ಇಲ್ಲ. ಹಾ, ಗಾಡಿ ನೋಡ್ಲಿ, ಗಾಡಿ ಓಡಿಸ್ಲಿ, ಅದಾದ್ಮೇಲೆ ಪ್ರೈಸ್ ಡಿಸೈಡ್ ಮಾಡೋಣ. ನೆಕ್ಸ್ಟ್ ಒಂದು ಬ್ಲೂ ಕಲರ್ ಬಲೆನೋ ಇದೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಸರ್, ಡೀಟೇಲ್ಸ್. ಸರ್ 2019 ಸಿಂಗಲ್ ಓನರ್. ಓಕೆ, ಬರೀ ಎಷ್ಟು ಹೊಡಿದೆ ಹೇಳಿ? ಹೇಳ್ಬಿಡಿ ಸರ್ ನೀವೇ. 42,000 ಹೊಡಿದೆ. ಏನ್ ಹೇಳ್ತಿದ್ರೆ 42,000 ಅಷ್ಟೇ. ಹೌದು, ಕಮ್ಮಿ ಹೊಡಿರೋದು ಡೀಸೆಲ್ ವೇರಿಯಂಟ್ ಮಾಡೆಲ್ ಗಾಡಿ ಬೇಕು ಅಂತಾರೆ ಸರ್ ನಮ್ಗೆ. ಹೌದು. ಸೊ ನೋಡ್ತಾ ಇರ್ಬೋದು, ಇದು ಬಲೆನೋ ಬ್ಲೂ ಕಲರ್ ಅಲ್ಲಿ ತುಂಬಾ ನೀಟ್ ಇರೋ ವೆಹಿಕಲ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಟೈರ್ ಕಂಡೀಷನ್ ಗುಡ್ ಕಂಡೀಷನ್. ಸರ್ ಫೀಚರ್ಸ್? ಸರ್ ಫ್ಯೂಚರ್ಸ್ ನಿಮ್ಗೆ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆ, ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಮ್ಯಾಗ್ವಿಲ್ ಇರುತ್ತೆ. ಓಕೆ, ಲೆದರ್ ಸೀಟ್ ಕವರ್ ಕೊಡೋಣ ಇದೆ. ಸರ್ ಪ್ರೈಸ್? ಸರ್ ಇದು ಬಂದು 6,85,000 ನೆಗೋಷಿಯೇಟ್ ಮಾಡ್ಕೊಡೋಣ ಬನ್ನಿ ಸರ್. 6,85,000 ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಇನ್ನು ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ ಖಂಡಿತ. ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಸರ್, 19 ಮಾಡೆಲ್ ಯಾರು ಸರ್ ಸರ್? ಕೊಡ್ತಾರೆ? ಇದಕ್ಕೆ ಮೈಲೇಜ್ 20+ ಬರುತ್ತೆ ನಿಮ್ಗೆ ಆರಾಮಾಗಿ. ಆರಾಮಾಗಿ ಬರುತ್ತೆ. Okay. ಕಲರ್ ಅಂತಾರೆ, ಹೌದು. ಎರಡು ಕಲರ್ ಇದೆ, ಅದನ್ನು ಟಾಪ್ ಎಂಡ್ ಇದೆ, ZX ನೇ ಇದೆ, ಓಕೆ, ಸೇಮ್ ಮಾಡೆಲ್ ಇದೆ, ಸೇಮ್ ಓನರ್ ಇದೆ. ಅದು 60,000 ಹೊಡಿದೆ. ಇದು ಎಷ್ಟು ಹೊಡಿದೆ ಹೇಳಿ? ಹೇಳ್ಬಿಡಿ. ಬರೀ 53,000 ಹೊಡಿದೆ. ಅದು 60,000, ಇದು 53,000. 53,000. ಇದು ಗಾಡಿನೂ ಅಷ್ಟೇ. ಗಾಡಿ ನೋಡ್ಬೇಕು, ಶೋರೂಮ್ಗೆ ತಗೊಂಡ್ ಹೋಗ್ಬೇಕು, ಚೆಕ್ ಮಾಡ್ಕೊಡ್ಬೇಕು, ಆಮೇಲೆ ಬಂದು ಗಾಡಿನ ತಗೋಬೇಕು. ತಗೊಂಡ್ಬೇಕು. So, details? 2010 ಸೆಕೆಂಡ್ ಓನರ್, ಹಾ. 53,000 ನೋಡಿದೆ. So, ಇದು ಫುಲ್ಲಿ ಟಾಪ್ ಎಂಡ್. ಫುಲ್ಲಿ ಟಾಪ್ ಅಂಡ್ ಏರ್ ಬ್ಯಾಗ್ಸ್, ಮ್ಯಾಗ್ವಿಲ್, ABS ಬ್ರೇಕು, ಮಿರರ್ ಕಂಟ್ರೋಲರು, ಸ್ಟೇರಿಂಗ್ ಕಂಟ್ರೋಲರು ಎಲ್ಲ ಬರುತ್ತೆ ನಿಮಗೆ. ಸೊ ಹಿಂದೆ ಡೀಪ್ ಆಗರ್ ಕೂಡ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, ಟೈರ್ ಕೂಡ ಗುಡ್ ಕಂಡೀಷನ್ ಇದೆ. ಸೊ ಸ್ಟೇರಿಂಗ್ ಅಂಡ್ ಕಂಟ್ರೋಲ್ ಕೂಡ ಬರುತ್ತೆ ಈ ವೆಹಿಕಲ್ ಅಲ್ಲಿ. ಸೊ ಟಾಪ್ ಎಂಡ್ ಅಂದ್ಮೇಲೆ ಎಲ್ಲಾನು ಬರುತ್ತೆ ಫೀಚರ್ ಅನ್ಬೋದು. ಸರ್ ಪ್ರೈಸ್? ಸರ್ ನೋಡಿ, ನೀವು ತಿರ್ಗಾ ಕಮ್ಮಿ ಕೇಳ್ತೀರಾ. ಹೌದು. ಏನ್ ರೇಟ್ ಕೇಳಿದೀನಿ? ನಾ ಕೇಳೋಕ್ಕಿಂತ ಮುಂಚೆ ನೀವೇ ಕಡಿಮೆ ಮಾಡ್ತೀರಾ? ಕಡಿಮೆ ಎಷ್ಟೇ ಕೊಡ್ತೀನಿ ಹೇಳಿ? ಹೇಳ್ಬಿಡಿ ಸರ್ ನೀವೇನೆ. 2,40,000 ಸರ್. 2 ಲಕ್ಷ ಉಳಿಬೇಕು, ಹಾ, ಮಾರ್ಕೆಟ್ ನೋಡ್ಬೇಕು, ಹಾ. ಆಮೇಲೆ ಬರ್ಬೇಕು, ಶೋರೂಮ್ಗೆ ತಗೊಂಡ್ ಹೋಗ್ಬೇಕು, ಚೆಕ್ ಮಾಡಿಸ್ಕೊಳ್ಬೇಕು, ಆಮೇಲೆ ಗಾಡಿ ತಗೊಂಡ್ಬೇಕು. 2,40,000 ಕೊಡ್ತೀನಿ ಬನ್ನಿ. ಓಕೆ. ವೈಟ್ ಕಲರ್ ಡಸ್ಟರ್ ಇದೆ ಸರ್. ಸರ್ 2013 ಮಾಡೆಲ್ ಸೆಕೆಂಡ್ ಓನರ್. ಹಾ. ಆಫ್ಟರ್ ಮಾರ್ಕೆಟ್ ನಿಮ್ಗೆ 1 ಲಕ್ಷ ಖರ್ಚು ಮಾಡವ್ರೆ. ಆಫ್ಟರ್ ಮಾರ್ಕೆಟ್ ಐಟಮ್ ಬರೀ 1 ಲಕ್ಷ ಇದೆ. ಖಂಡಿತ ಮಾಡವ್ರೆ. ಮ್ಯಾಗ್ವಿಲ್ ಹಾಕವ್ರೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ, ಬರೀ ಇಂಟೀರಿಯರ್ ತೋರಿಸ್ಕೊಳ್ಳಿ ಸರ್ ನೀವು ಒಳಗಡೆ. ಸರ್ ಹೇಳಿ ಸರ್ ಇಂಟೀರಿಯರ್. ಸರ್ ನೋಡಿ, ಮರ್ಸಿಡೀಸ್ AC ಕವರ್ ಹಾಕವ್ರೆ, ಬ್ರ್ಯಾಂಡ್ ನ್ಯೂ 4 ಹಾಕವ್ರೆ. ಖಂಡಿತ 360 ಕ್ಯಾಮ್ರಾ ಕೂಡ ಇದೆ ಸರ್ ಗಾಡಿನಲ್ಲಿ. ಓಕೆ ಓಕೆ, ತುಂಬಾ ನೀಟ್ ಇರೋ ವೆಹಿಕಲ್, ಒಂದು ಲಕ್ಸುರಿ ಫೀಲ್. ಖಂಡಿತ ಸರ್. ಓಕೆ, ಸೊ ತುಂಬಾ ನೀಟ್ ಇರೋ ವೆಹಿಕಲ್. ಒಳಗಡೆ ಇಂಟೀರಿಯರ್ ನೋಡಿದ್ರಲ್ಲ ನೀವು. ಸೊ 1 ಲಕ್ಷ ಆಫ್ಟರ್ ಮಾರ್ಕೆಟ್ ಐಟಮ್ ಹಾಕ್ಸಿದ್ರೆ ಇಂಟೀರಿಯರ್ ಒಂಥರ ಲಕ್ಸುರಿ BMW ಫೀಲ್ ಬರುತ್ತೆ, ಆ ತರ ನೀಟಾಗಿ ಮಾಡಿಸಿದ್ರೆ ಅನ್ಬೋದು. ಖಂಡಿತ ಖಂಡಿತ. ಇದ್ರ ಪ್ರೈಸ್ ಏನ್ ಕೊಟ್ಟು ಮಾಡ್ತಾ ಇದೆ ಸರ್? ಸರ್ 1 ಲಕ್ಷ ಹಾಕವ್ರೆ. ಹಾ, ಅದು 1 ಲಕ್ಷ ಬೇಡ ನಮ್ಗೆ. ಬೇಡ ಬೇಡ ಬೇಡವೇ ಬೇಡ ಸರ್. ಹಾಗಾದ್ರೆ ಮಿಕ್ಕಿರೋ ಪ್ರೈಸ್ ಎಷ್ಟು ಹೇಳ್ತೀರಾ? 5,20,000 ಹಾ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. 5,20,000 ಇನ್ನೂ ನೆಗೋಷಿಯಬಲ್. ಖಂಡಿತ. ಗಾಡಿ ಬಂದಿ ನೋಡ್ಲಿ, ಹಾ. ಒಳಗಡೆ ಕುತ್ಕೊಳ್ಳಿ, ಒಂದ್ ರೌಂಡ್ ಹೊಡೀರಿ, ಫೀಲ್ ನೋಡಿ, ಅದಾದ್ಮೇಲೆ ಮಾತಾಡೋಣ ಸರ್. ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ, ಹಾಗೆ ನೆಕ್ಸ್ಟ್ ಸರ್ ಚಿಕ್ಕ ಗಾಡಿ ಇದು, ಹಾ. ಫ್ಯಾಮಿಲಿ ಗಾಡಿ, ಚಿಕ್ಕ ಫ್ಯಾಮಿಲಿಗೆ ಒಳ್ಳೆ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ. ಟ್ರಾಫಿಕ್ ನಲ್ಲಿ ಓಡ್ಸಕ್ಕೆ ನಿಮ್ಗೆ ಬೆಂಗಳೂರಿನಲ್ಲಿ ಸಾಕಾಗ್ಬಿಡ್ತೀರಾ. ಓಕೆ ಓಕೆ, ನಿಮ್ಗೆ ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ, ಏನು ಇಲ್ಲ. ತುಂಬಾ ಚೆನ್ನಾಗಿದೆ ಗಾಡಿ. 2012 ಸೆಕೆಂಡ್ ಓನರ್ ಆಗಿದೆ. ಬರೀ 59,000 ನೋಡಿದೆ ಸರ್. ಸರ್ ಟಾಪ್ ಎಂಡ್ ಬರುತ್ತೆ ಇದು? ಖಂಡಿತ. ಸೊ ಹಿಂದೆ ಗ್ಲಾಸ್ ಡಿಕ್ಕಿ ಬರುತ್ತೆ ನಮಗೆ. ಸೊ ಹೋಂಡಾ ಬ್ರಿಯೋ ಅಲ್ವಾ? ಹೌದು ಸೊ ಫೀಚರ್ ಸರ್ ಇದರಲ್ಲಿ? ಸರ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. ಒಳಗಡೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ಸರ್ ಪ್ರೈಸ್? ಸರ್ 2,95,000 ನೆಗೋಷಿಯೇಟ್ ಮಾಡೋಣ. 2,95,000 ನೆಗೋಷಿಯಬಲ್. ಖಂಡಿತ. ಮುಂದೆ ಸರ್ ಇನ್ನೊಂದು ಪ್ರೈಸ್ ಏನೋ ಒಂದು ಹೇಳ್ಬಿಡ್ತೀರಾ ಬ್ರಿಯೋ? 2,90,000 ಮಾಡ್ಕೊಡ್ತೀನಿ ಬನ್ನಿ ಸರ್. ಓಕೆ.